ಏನು ಹೇಳ್ತಿದ್ಯಾ? ಬರ್ತೀನಿ ಅಂದರೆ ಎಲ್ಲಿಗೆ? ಡೋಂಟ್ ಫೂಲ್ ಮೀ ಅಮ್ಮ. ನನಗೆ ಗೊತ್ತು ಅಂತ ಹೇಳಿದ್ನಲ್ಲ, ಮೌರ್ಯನ್ ಬರೋದಕ್ಕೆ ನಾನು ಬರ್ತೀವಿ. ನಿಜ ಹೇಳು, ನಾನು ಮೌರ್ಯನ್ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಕ್ಷತ್ರ ಹೇಳಿದ್ಲು. ನಾನು ಯಾರ ಹತ್ರನೋ ವಿಷಯ ಹೇಳ್ದಿದ್ರು ಅವಳಿಗೆ ಹೇಗೆ ಗೊತ್ತಾಯ್ತು? ಹಾಗಲ್ಲಮ್ಮ, ರಿಲ್ಯಾಕ್ಸ್. ಅವಳಿಗೆ ನೀನು ಮೌರ್ಯನ್ ನೋಡೋದಕ್ಕೆ ಹೋಗ್ತಿದ್ಯಾ ಅಂತ ಗೊತ್ತಿಲ್ಲ. ಮತ್ತೆ ನಕ್ಷತ್ರ ಹೇಳಿದ್ಲು ಅಂದೆ? ನಕ್ಷತ್ರ ರವೆ ಉರಿತಾ ಇದೆಯಾ, ಏನೋ ಸ್ವೀಟ್ ಮಾಡ್ತಿದ್ಯಾ ಅಂತ ಹೇಳಿದ್ಲು. ನನಗಾಗಲೇ ಗೊತ್ತಾಗೋಯ್ತು ಮೌರ್ಯನ್ ನೋಡೋಕೆ ಹೋಗ್ತಿದ್ಯಾ ಅಂತ. ನಕ್ಷತ್ರಕ್ಕೆ ವಿಷಯ ಗೊತ್ತಿಲ್ಲ ತಾನೇ? ಥ್ಯಾಂಕ್ ಗಾಡ್. ನನಗೆ ಒಂದು ನಿಮಿಷ ಗಾಬರಿ ಆಗೋಯ್ತು. ಅವಳಿಗೆ ಗೊತ್ತಾದರೆ ಅವ್ರ ಅಪ್ಪಂಗೆ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಆ ಥರ ಎಲ್ಲ ಏನೂ ಆಗಲ್ಲ. ಇವಾಗ ಅದನ್ನು ಬಿಟ್ಟಾಕು. ನೀನು ಹೋಗ್ತಿರೋದು ಹೌದು ತಾನೆ? ಮತ್ತು ನಾನೇನು ಪಾಪ ಮಾಡಿದ್ದೀನಿ? ನನಗೂ ನನ್ನ ತಮ್ಮನ ನೋಡಬೇಕು ಅಂತ ಆಸೆ ಇರಲ್ವಾ? ನೀನು ಒಬ್ಳೇ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಆಗೋಯ್ತಾ? ಆಯ್ತು, ನಿಧಾನಕ್ಕೆ ಮಾತಾಡು. ಈಗೇನು ನೀನು ಬರಬೇಕಾ? ಅಫ್ಕೋರ್ಸ್. ಆಯ್ತು, ಬಾ. ನನ್ನ ಕಡೆಯಿಂದ ಕೆಲಸ ಸ್ಟಾರ್ಟ್ ಆಗಿದೆ. ನಾನು ಮನೆಗೆ ಹೋಗ್ತಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಕ್ಷತ್ರ ಆ ಮನೆಯಿಂದ ಹೊರಗಡೆ ಬಿದ್ದಿರ್ತಾಳೆ. ಓಕೆ, ಪ್ಲ್ಯಾನ್ ಏನು? ಹೇಳಿದ್ರೆ ಮಜಾ ಏನು? ಕೆಲಸ ಮಾಡಿ ಮುಗಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಆಲ್ ರೈಟ್, ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಹಲೋ, ಎಷ್ಟು ಸಮಯ ಆಯ್ತು ಕಂದ ನೀನು ನೋಡಿ. ಹೇಗಿದೆ? ನನಗೇನಮ್ಮ, ನೋಡು ಆರಾಮಾಗಿದ್ದೀನಿ. ಏನೋಣ ಈ ಥರ ಸರ್ಪ್ರೈಸ್ ಕೊಡ್ತಿದ್ಯಾ? ಸರ್ಪ್ರೈಸ್ ನಂದಲ್ಲಪ್ಪ, ಅಮ್ಮಂದು. ನಿನ್ ರವೆ ಉಂಡೆಯಿಂದ ಕಣ್ಣಿಡ್ಕೊಂಡ್ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ನೋಡೋದಕ್ಕೆ 1 ವರ್ಷ ಕಾಯ್ಬೇಕಾಗಿತ್ತು ಅನ್ಸುತ್ತೆ. ಏನಮ್ಮ, ಹೇಳ್ಬಿಟ್ಟು ಬರ್ಬೇಕು ತಾನೆ. ಸರ್ಪ್ರೈಸು ಸರ್ಪ್ರೈಸ್ ಆಗೇ ಇರಬೇಕು. ಮೋರ್ ಓವರ್ ಆ CS ಮಗಳು ನಮ್ಮ ಮನೇಲಿ ಇರೋದನ್ನ ನಾನು ಮರೆಯೋಕ್ಕೂ ಆಗಲ್ಲ, ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ನಾನು ನಿನ್ನನ್ನು ನೋಡೋಕೆ ಹೋಗ್ತಿದ್ದೀನಿ ಅಂತ ಅವಳಿಗೊಂದು ಸಣ್ಣ ಕ್ಲೂ ಸಿಕ್ಕಿದ್ರು ಅವ್ರ ಅಪ್ಪಂಗೆ ಇನ್ಫಾರ್ಮ್ ಮಾಡ್ತಾಳೆ. ಅದಕ್ಕೆ ಭೂಪತಿಗೂ ತಿಳಿಸ್ದೆ ಹೊರಟಿದ್ದೆ. ಕಳ್ಳ ಗೊತ್ತು ಮಾಡ್ಕೊಂಬಿಟ್ಟ. ಮಿಸ್ಟರ್ ಎಂ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇರ್ತೀಯಾ ಅಥವಾ ಮನೆ ತೋರಿಸ್ತೀಯಾ? ಓ ನೋ, ಫೋಟೋಸ್. ಇವನೇನಾದ್ರೂ ನೋಡ್ಬಿಟ್ರೆ? ಏಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ಬೆಳಿಗ್ಗೆ ಬೆಳಿಗ್ಗೆ ಬೇರೆ ಮಾಡೋ ಕೆಲಸನೇ ಇಲ್ವಾ ನಿನಗೆ? ನನಗೆ ಸ್ವಲ್ಪ ಕೆಲಸ ಅದ. ಏನು ಕೆಲಸ? ಹೇಳ್ಬಿಟ್ಟು ಹೋದ್ರೆ ಏನಾಗುತ್ತೆ? ನಿನ್ನೆ ಇಡೀ ದಿನ ಅಕ್ಕನೇ ಎಲ್ಲ ನೋಡ್ಕೊಂಡಿದ್ದಾರೆ. ನೀನು ಇವತ್ತು ಬೆಳಗ್ಗೆನೆ ಆಚೆ ಹೋದ್ರೆ ಕೆಲಸ ತಪ್ಪಿಸ್ಕೊಳ್ಳೋ ಪ್ಲಾನಾ? ನೋಡು ಮಲ್ಲಿ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಇದಕ್ಕೆ ನಿನ್ನ ತಲೆ ಹಾಕ್ತೆ ಸುಮ್ಮನೆ ಇದ್ರೆ ನಿನಗೆ ಒಳ್ಳೇದು. ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ನಾನು ನಕ್ಷತ್ರನ್ PA. ಇಲ್ಲಿ ಇತ್ಕೊಂಡು ಅವಳು ಹೇಳಿರೋ ಕೆಲಸನ ಮಾಡ್ತಾ ಇದ್ದೀನಿ. ಮಾಡೋದಕ್ಕಿಂದ್ಮೇಲೆ ಅವಳು ಇದ್ರೆ ತಾನೆ. ಏನು? ಏನಂದ್ರೆ? ಜೋರಾಗಿ ಹೇಳು. ನಾನು ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಾನು ಅವಳ ಹತ್ರ ಸ್ವಲ್ಪ ಮಾತಾಡಬೇಕು.
ಅವಳ ಹತ್ರ ನಿಂದೇನ್ ಕೆಲ್ಸ? ಇಲ್ಲಿ ಮಾಡಿರೋ ಸಾಲದು ಅಂತ ಅಲ್ಲಿ ಹೋಗಿ ಅವಳ ನೆಮ್ಮದಿನೂ ಹಾಳು ಮಾಡ್ಬೇಕು ಅಂತನಾ? ಇಲ್ಲ ಅಕ್ಕ, ನಾನು ಅವಳ ಹತ್ರ ಸಾರಿ ಕೇಳೋದಕ್ಕೆ ಹೋಗ್ತಿದ್ದೀನಿ. ಅಕ್ಕನಾ? ನನ್ನನ್ನ ಅಕ್ಕ ಅಂದ್ಯಾ? ಅಕ್ಕ ಅಂತೆ ಸಾರಿ ಕೇಳೋದಂತೆ, ಏನು ಹೊಸ ಪ್ಲಾನಾ? ಪಕ್ಕಾ ಇದು ಪ್ಲಾನ್ ಅಕ್ಕ. ಇಲ್ಲ ಅಂದ್ರೆ ಇವಳಿಗೆ ದಿಢೀರ್ ಅಂತ ಇಷ್ಟು ಒಳ್ಳೆ ಬುದ್ಧಿ ಬರಕ್ಕೆ ಚಾನ್ಸೇ ಇಲ್ಲ. ಶರಾಪ್ ಮೇಲೆ ಅಕ್ಕ, ಇಷ್ಟು ದಿನ ನಾನು ನಮಗೆಲ್ಲ ಹೇಗೆಗೋ ನಡೆಸ್ಕೊಂಡಿದ್ದೀನಿ, ಅಮ್ಮಂಗೂ ತೊಂದರೆ ಕೊಟ್ಟಿದ್ದೀನಿ. ಅದಕ್ಕೆಲ್ಲ ನಾನು ನಕ್ಷತ್ರನ ಹತ್ರ ಹೋಗಿ ಸಾರಿ ಕೇಳಬೇಕು. ಇದು ಒಂದ್ಸಲ ಹೋಗಿ ಬರ್ತೀನಿ, ಬಿಟ್ಬಿಡು. ನೀನು ಒಳ್ಳೆಯವಳಾಗೋ ನಾಟಕ ಮಾಡಿದಷ್ಟು ನನಗೆ ನಿನ್ನ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ ಶ್ವೇತಾ. ಇದನ್ನೆಲ್ಲ ಬಿಟ್ಟು ನೆಟ್ಟಿಗೆ ಬದುಕೋದನ್ನ ಕಲಿ. ನಡಿ ಒಳಗಡೆ. ಯಾಕಕ್ಕ ಹಾಗಂತ್ಯ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ಅದನ್ನು ತಿದ್ಕೊಂಡು ನಡೀತೀನಿ ಅಂದರೂ ಯಾಕೆ ನಂಬ್ತಿಲ್ಲ? ಒಬ್ಬ ಮನುಷ್ಯಂಗೆ ಸೆಕೆಂಡ್ ಚಾನ್ಸ್ ಅನ್ನೋದೇ ಇಲ್ವಾ? ನಡಿ ಮಾರಾಯ. ಇರಿ, ಮನೆ ಹೇಗೆಗೋ ಇದೆ. ನೀವು ಈ ಥರ ಸಡನ್ ಆಗಿ ವಿಸಿಟ್ ಕೊಟ್ರೆ ಹೇಗೆ? ಇಬ್ರು ಇಲ್ಲೇರಿ, 1 ನಿಮಿಷ ಬಂದೆ. ಏನಿದು, ನಾವೇನ್ ಗೆಸ್ಟಾ? ಏನಮ್ಮ ಇವನು ಫಾರಿನ್ಗೆ ಹೋಗಿ ಫಾರ್ಮ್ಯಾಲಿಟೀಸ್ ಕಲ್ತಿದ್ದಾನೆ? ಆ ಥರ ಅಲ್ಲ ಅಣ್ಣ, ಇಬ್ರು ಇಲ್ಲೇರಿ, 1 ನಿಮಿಷ ಬಂದೆ. ಮೌರ್ಯ, ಅಲ್ಲಮ್ಮ, ಇವನೇನ್ ಫಾರಿನ್ ಇಂದ ವಾಪಸ್ ಬರ್ತಾ ಫಾರ್ಮಾಲಿಟೀಸ್ ಕಲ್ತ್ಕೊಂಡ್ ಬಂದ್ಯಾನ ಹೇಗೆ? ಮನೆ ಕ್ಲೀನ್ ಇಲ್ಲ ಅಂತ ನಮ್ಮನೆ ಒಳಗಡೆ ಬಿಟ್ಕೋತಿಲ್ಲ? ಅದು ಅವನೊಬ್ನೇ ಇರ್ತಾನಲ್ಲ, ಮನೆ ಹೇಗೆಗೋ ಇರುತ್ತೆ ಅಂತ. ಮನೆ ಹೇಗಿದ್ರೆ ಏನಂತೆ, ನಾವು ಬಂದಿರೋದು ಅವನನ್ನ ಮಾತಾಡ್ಸೋದಕ್ಕೆ, ಆಯ್ತಾನೆ ಮುಖ್ಯ. ಅದು ನಿಜ. ಬಾ. ಬಂದೇ ಬಿಟ್ರಾ? ಇಲ್ಲಪ್ಪ, ನೀನ್ ಬಂದ್ ಕರಿಯೋವರೆಗೂ ನಾವ್ ಅಲ್ಲೇ ನಿಂತಿರ್ತೀವಿ. ಅಲ್ಲ ಕಣೋ, ಮನೆ ಇಷ್ಟೊಂದು ಟೈಡಿ ಆಗಿದೆ, ನೀಟ್ ಆಗಿದೆ, ಯಾಕೆ ಆರ್ಗನೈಸ್ ಆಗಿ ಇದೆಯಲ್ಲ? ಆ ಥರ ಏನಿಲ್ಲ ಅಣ್ಣ, ಸುಮ್ಮನೆ ಒಂದು ಚೆಕ್ ಮಾಡೋಣ ಅಂತ ಬಂದೆ ಅಷ್ಟೇ. ಅಮ್ಮ ನೀನು ಕೂತ್ಕೋ, ಬಾ 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 ಕೂತ್ಕೋ. ನೀನು ಫಸ್ಟು ನೀನು ಕೂತ್ಕೋಬಾರು. ಕೂತ್ಕೋತೀನಿ ಮಾ, ಫಸ್ಟ್ ನೀನು ರಿಲ್ಯಾಕ್ಸ್ ಆಗಿ ಕೂತ್ಕೋ. ಅಲ್ಲಿ ಗೆಟ್ ಯು ಸಮಥಿಂಗ್. ಅಣ್ಣ ಪ್ಲೀಸ್ ಇಡು, ನೀವು ತರ್ತೀನಿ, ಇಬ್ಬರಿಗೂ ಏನಾರು ತಗೊಂಡ್ಬಿಟ್ಟು. ಓಕೆ. ನೀನು ನೋಡಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡ್ರು, ಅಲ್ಲಿಂದ ಇಲ್ಲಿ ತನಕ ಬರೋ ಧೈರ್ಯನೇ ಬರಲಿಲ್ಲ ಕಂದ. ಎಲ್ಲಿ ಆ ಚಂದ್ರಶೇಖರ್ ಗೊತ್ತಾಗುತ್ತೋ ಅವನು ನಿನ್ನ ಬೆನ್ನು ಬೀಳ್ತಾನೋ ಅನ್ನೋ ಭಯ. ಅಷ್ಟು ಕಷ್ಟಪಟ್ಟು ನಿನ್ನನ್ನು ಉಳಿಸ್ಕೊಂಡಿದ್ದೀನಿ. ಮತ್ತೆ ಆ CS ಕಣ್ಣು ನಿನ್ನ ಮೇಲೆ ಬಿದ್ದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಂದ. ಒಂದ್ಸಲ ತಪ್ಪು ಮಾಡಿದವರು ಲೈಫ್ ಲಾಂಗ್ ಹಾಗೆ ಇರ್ತಾರ? ಅವ್ರು ಚೇಂಜೇ ಆಗಲ್ವಾ? ಮನುಷ್ಯರು ಬದಲಾಗ್ತಾರೆ, ಆದರೆ ನೀನಾಗಲ್ಲ. ಅಕ್ಕ ಪ್ಲೀಸ್, ನಾನು ಮಾಡಿದ ತಪ್ಪಿಗೆ ಅಮ್ಮನ ಸೇವೆ ಮಾಡಿ ಪಾಪ ಕಳ್ಕೊಳ್ತಿದ್ದೀನಿ. ಆದರೆ ನನಗಷ್ಟು ಸಾಲ್ತಿಲ್ಲ. ನಾನು ನಕ್ಷತ್ರನ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಅವಳು ಕ್ಷಮಿಸಿದ್ರೆ ನನಗೆ ಸಮಾಧಾನ. ಅಯ್ಯೋ ರಾಮ, ನಿನಗೇನೇ ಬಂದಿದೆ? ಯಾವ ತಪ್ಪು ಮಾಡ್ದಿರ ನೀನು ಆ ಸುಡ್ಗಾಡ್ ಅನಿಷ್ಟದ ಹತ್ರ ಕ್ಷಮೆ ಕೇಳ್ಬೇಕಾ? ಯಾಕೆ ಕೇಳಬಾರ್ದು ಅಜ್ಜಿ? ಕ್ಷಮೆ ಕೇಳೋದ್ರಿಂದ ಯಾರಾದರೂ ಚಿಕ್ಕವ್ರಾಗ್ತಾರ? ಅದರಿಂದ ನಾವೇನಾದರೂ ಕಳ್ಕೊಳ್ತೀವ? ಹಾಗಲ್ಲ ಸಕ್ಕರೆ ಗೊಂಬೆ. ಅದೇ ಸರಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಅಕ್ಕ, ನಿಂಗೂ ಸಾರಿ. ನಾನು ನಿನಗೂ ತುಂಬ ತೊಂದರೆ ಕೊಟ್ಟಿದ್ದೀನಿ. ನಿನ್ನ ಸೀರೆ ಸುಟ್ಟಾಕ್ತೆ, ತುಂಬ ರೂಢಾಗಿ ನಡ್ಕೊಂಡೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಕ್ಷಮಿಸ್ಬಿಡು. ನಾನು ಬೇಗ ಬರ್ತೀನಿ. ಅಲ್ಲಿ ತನಕ ಅಮ್ಮನ ಹುಷಾರಾಗಿ ನೋಡ್ಕೊ. ಬಂದಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅದು ಅಲ್ಲದೆ ಮನೇಲೂ ಏನೇನೋ ಪ್ರಾಬ್ಲಮ್ ಆಗ್ತಿದೆ. ಆ ಟೆನ್ಷನ್ನು ಈ ಟೆನ್ಷನ್ನು ಎಲ್ಲ ಸೇರಿ ಸಾಕಾಗೋಗಿದೆ ಕಣೋ. ಯಾಕಮ್ಮ, ಏನಾಯ್ತು? ಅಂಥದ್ದು ಏನು ನಡೀತಿದೆ?
ಏನಿಲ್ವೋ, ಯಾರೋ ಒಬ್ಬ ನಕ್ಷತ್ರದ ಮೇಲೆ ಅಟ್ಯಾಕ್ ಮಾಡ್ತೀಯಾನೆ. ಒಂದಲ್ಲ ಎರಡಲ್ಲ 3-4 ಸಲ ಆಗೋಯ್ತು. ಅವನು ಯಾರು, ಯಾಕೆ ಹೀಗೆ ಮಾಡ್ತೀಯಾನೆ, ಅವನಿಗೆ ಏನು ಬೇಕು, ಇದು ಯಾವುದು ಗೊತ್ತಾಗ್ತಿಲ್ಲ. ಕ್ಲೂಲೆಸ್ ಆಗಿ ಕೂತಿದ್ದೀನಿ. ಅಕ್ಕ, ಅತ್ತೆ ರೂಮಿಂದ ಸೀರೆ ತಂದ್ರಾ? ಇಲ್ಲ, ದೊಡ್ಡ ಯಜಮಾನ್ ರೂಮಿಂದ ತಂದೆ. ಸರಿ, ನೀವು ಇದನ್ನು ತಗೊಂಡೋಗಿ. ನಾನು ಅತ್ತೆ ರೂಮಲ್ಲಿ ಸೀರೆ ಇದೆಯಾ ಅಂತ ನೋಡ್ತೀನಿ. ಹಾಗೆ ಅವ್ರದ್ದು ಬೆಡ್ಶೀಟು, ತಲೆದಿಮ್ ಕವರ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಆಯ್ತು. ವಾವ್, ರವೆ ಉಂಡೆ ನೀನ್ ಮಾಡಿದ್ದಾ? ನನ್ನ ಮಗನಿಗೆ ನಾನು ಕೈಯಾರೆ ಮಾಡಿದೆ, ಅಡುಗೆಯವ್ರ ಕೆಲ್ ಮಾಡಿಸ್ತೀನಾ? ಗಮ್ಮಂತ ಇದೆ. ಹಲೋ, ಆಗಮ್ಮ ಹಿಡ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ಅಮ್ಮ ರವೆ ಉಂಡೆ ಮಾಡ್ತೀಯಾಳೆ ಅಂತ ಹೇಳ್ದಾಗ್ಲೇ ಗೊತ್ತಾಗೋಯ್ತು, ನಿನ್ನೆ ನೋಡೋದಕ್ಕೆ ಬರ್ತೀಯಾಳೆ ಅಂತ. ನೀನ್ ಬಿಡೋಣ ಕಿಲಾಡಿ, ಒಂದ್ ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಜಾಡ್ ಹಿಡ್ಕೊಂಡು ಜಾಲ ಆಡಿಸ್ಬಿಡ್ತೀಯ. ನಿನ್ನ ಹತ್ರ ಹುಷಾರಾಗಿರ್ಬೇಕು. ಏಯ್ ಏನು ಅದು ಗಾಯ? ಏನ್ ಮಾಡ್ಕೊಂಡಿದ್ಯಾ? ಇದವನೇ, ಅದರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಅತ್ತೆ ಯಾಕೆ ಇವನ್ ಫೋಟೋ ಇಟ್ಕೊಂಡಿದ್ದಾರೆ? ಅತ್ತೆಗೂ ಏನ್ ಗೊತ್ತಾ? ಅಥವಾ ಇವನೇನಾದ್ರೂ ಮನೆಗೆ ನುಗ್ಗಿ ಫೋಟೋ ಇಟ್ಬಿಟ್ಟು ಹೋಗಿರ್ಬೋದಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಭೂಪತಿ, ಮೊದಲು ವಿಷಯ ಭೂಪತಿಗೆ ಹೇಳ್ಬೇಕು. ಫೋನ್